ಅಮೆರಿಕ ದಾಳಿ ಬೆನ್ನಲ್ಲೇ ಇದೀಗ ಇರಾನ್ ಕೆರಳಿ ಕೆಂಡವಾಗಿದೆ. ಇರಾನ್ನ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚೋದಕ್ಕೆ ಪ್ಲಾನ್ಗಳು ನಡೀತಾ ಇದೆಯಂತೆ. ಹಾರ್ಮುಜ್ ಜಲಸಂಧಿ ಬಂದ್ಗೆ ಇರಾನ್ ಸಂಸತ್ ಅಸ್ತು ಅಂತ ಹೇಳಿದ್ದಾಯ್ತು. ಸರ್ವೋಚ್ಚ ರಾಷ್ಟ್ರೀಯ ಭದ್ರತಾ ಮಂಡಳಿ ನಿರ್ಧಾರ ಒಂದೇ ಈಗ ಬಾಕಿ ಇರೋದು. ಇರಾನ್ನ ಸರ್ವೋಚ್ಚ ರಾಷ್ಟ್ರೀಯ ಭದ್ರತಾ ಮಂಡಳಿ ಗ್ರೀನ್ ಸಿಗ್ನಲ್ ಕೊಟ್ರೆ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಲಿದೆ. ಹಾರ್ಮುಜ್ ಜಲಸಂಧಿ ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಯ ನಡುವಿನ ಜಲಸಂಧಿಯಾಗಿದೆ. ಈ ಒಂದು ಜಲಸಂಧಿಯನ್ನ ಮುಚ್ಚೋದಕ್ಕೆ ಇದೀಗ ಇರಾನ್ ಪ್ಲಾನ್ಗಳನ್ನ ನಡೆಸ್ತಾ ಇದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ನೋಡಿ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದಲ್ಲಿ ಅಮೆರಿಕ ಇದೀಗ ನೇರವಾಗಿ ಭಾಗಿಯಾಗಿದ್ದು, ಈಗಾಗಲೇ ಇರಾನ್ನಲ್ಲಿನ 3 ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ. ಸೊ ಹೀಗಾಗಿ ಅಮೆರಿಕ ಯಾವಾಗ ದಾಳಿಯನ್ನ ಮಾಡ್ತೋ, ಈ ಒಂದು ದಾಳಿ ಬೆನ್ನಲ್ಲೇ ಕೆರಳಿರುವಂತಹ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ. ಹಾಗಿದ್ರೆ ಈ ಒಂದು ಜಲಸಂಧಿಯನ್ನ ಮುಚ್ಚಿದ್ರೆ ಏನೆಲ್ಲ ಆಗಲಿದೆ? ಇರಾನ್ ಜಲಸಂಧಿಯನ್ನ ಮುಚ್ಚಿದ್ರೆ ಏನಾಗುತ್ತೆ? ಅದು ಯಾವ ರೀತಿ ಪರಿಣಾಮ ಬೀರುತ್ತೆ? ಅದರಲ್ಲೂ ಭಾರತದ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡಿ ಬರುತ್ತೆ. ಏಷ್ಯಾ ರಾಷ್ಟ್ರಗಳಲ್ಲಿ ತೈಲ ಬೆಲೆ ಗಗನಕ್ಕೇರುವ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಆ ಜಲಸಂಧಿ ಕ್ಲೋಸ್ ಆದ್ರೆ ಭಾರತದಲ್ಲೂ ಕೂಡ 30-50% ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಜಗತ್ತಿನ 20% ದೇಶಗಳು ಇದೇ ಮಾರ್ಗಕ್ಕೆ, ಅಂದರೆ ಜಗತ್ತಿನ 20% ದೇಶಗಳಿಗೆ ಇದೇ ಮಾರ್ಗದಲ್ಲಿ ತೈಲ ಪೂರೈಕೆ ಆಗೋದು. ಈಗ ಆ ಒಂದು ಮಾರ್ಗವನ್ನು ಏನಾದರೂ ಕ್ಲೋಸ್ ಮಾಡಿದ್ರೆ ಎಲ್ಲ ದೇಶಗಳಿಗೂ ಕೂಡ ಎಫೆಕ್ಟ್ ಆಗಲಿದೆ. ತೈಲ ಬೆಲೆ ಅಂತೂ ಗಗನಕ್ಕೇರಲಿದೆ. ಭಾರತದಲ್ಲೂ ಅಷ್ಟೇ 30-50% ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಇನ್ನು 25% ಹಡಗುಗಳು ಕೂಡ ಇದೇ ಮಾರ್ಗದಲ್ಲಿ ಸಂಚಾರ ಆಗೋದು. ಹಾರ್ಮುಜ್ ಜಲಸಂಧಿ ಬಂದಾದ್ರೆ ಭಾರಿ ಬಿಕ್ಕಟ್ಟನ್ನು ಎದುರಿಸಬೇಕಾಗತ್ತೆ. ಜಗತ್ತಿನ ತೈಲ ಪೂರೈಕೆಯಲ್ಲಿ ಭಾರಿ ಪರಿಣಾಮ ಎದುರಾಗುವ ಸಾಧ್ಯತೆ ಇರುವಂಥದ್ದು. ಜಲಸಂಧಿ, ಈ ಒಂದು ಹಾರ್ಮುಜ್ ಜಲಸಂಧಿ ಏನಿದೆಯಲ್ಲ, ಇದು ಪರ್ಷಿಯನ್ ಕೊಲ್ಲಿಯನ್ನ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕ ಮಾಡುತ್ತೆ. ಯಾವುದೇ ದಿಗ್ಬಂಧನ ತೈಲ ಬೆಲೆಯನ್ನ ಹೆಚ್ಚಿಸುತ್ತೆ, ಹಾಗೆ ಹಣದುಬ್ಬರಕ್ಕೂ ಕೂಡ ಕಾರಣ ಆಗುತ್ತೆ. ಈ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ಅನಂತರ, ಅಮೆರಿಕ ದಾಳಿ ಬೆನ್ನಲ್ಲೇ ಒಂದು ಕಡೆ ಇರಾನ್ ಕೆರಳಿ ಕೆಂಡವಾಗಿದ್ದು, ಈಗ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಒಂದು ವೇಳೆ ಏನಾದರೂ ಈ ಒಂದು ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿಬಿಟ್ರೆ ಯಾವ ರೀತಿ ಪರಿಣಾಮ ಎದುರಾಗುತ್ತೆ, ಆ್ಯಂಡ್ ಸ್ಪೆಷಲಿ ಭಾರತಕ್ಕೆ ಯಾವ ರೀತಿ ಪೆಟ್ಟು ಬೀಳುತ್ತೆ ಅನ್ನೋದ್ರ ಕುರಿತು? ಮಧುಮಾಲ, ಏನು ಅಮೆರಿಕ ಇರಾನ್ನ 3 ಅಣ್ವಸ್ತ್ರ ಕೇಂದ್ರಗಳ ಮೇಲೆ ದಾಳಿಯನ್ನ ಮಾಡಿದಂತಹ ಹಿನ್ನೆಲೆಯಲ್ಲಿ ಇರಾನ್ ನಿನ್ನೆ ಕೂಡ ಸಾಕಷ್ಟು ಪ್ರತೀಕಾರವನ್ನ ತೀರಿಸಿಕೊಂಡಿದ್ದೇನು ಇಸ್ರೇಲ್ ಮೇಲೆ ದಾಳಿ ಮಾಡುವುದರ ಮುಖಾಂತರವಾಗಿ. ಈಗ ಮತ್ತೊಂದು ಸ್ಟೆಪ್ ಮುಂದೆ ಹೋಗಿ ಏನು ಒಂದು ರಾಜತಾಂತ್ರಿಕ ನಿಲುವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಇರಾನ್ ಈಗ ಮುಂದಾಗಿದೆ. ಅಂದ್ರೆ ಅದರ ಒಂದು ಮುಂದುವರೆದ ಭಾಗ ಅಂತಾನೆ ಹೇಳ್ಬೋದು, ಈ ಸಂಘರ್ಷದ ಮುಂದುವರೆದ ಭಾಗ. ಹಾಗಾಗಿ ಆ ಮುಂದುವರೆದ ಭಾಗವಾಗಿ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚುವಂತಹ ನಿರ್ಧಾರವನ್ನ ಇರಾನ್ ಸಂಸತ್ತು ಕೈಗೊಂಡಿದೆ. ಆದ್ರೆ ಇದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದಂತಹ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ. ಆದ್ರೆ ಇರಾನ್ ಸಂಸತ್ತು ಹಾರ್ಮುಜ್ ಜಲಸಂಧಿ ನಿರ್ಧಾರವನ್ನ ಕೈಗೊಂಡಿದ್ರು ಕೂಡ ಅದನ್ನ ಅಧಿಕೃತವಾಗಿ ಅಂಗೀಕರಿಸುವಂತದ್ದು ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿ ನಿರ್ಧಾರ ಮಾಡುತ್ತೆ. ಅದನ್ನ ಕ್ಲೋಸ್ ಮಾಡ್ಬೇಕು ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ. ಒಂದ್ ವೇಳೆ ಏನಾದ್ರೂ ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿತ್ತೆ ಆದ್ರೆ ಖಂಡಿತವಾಗಿನೂ ಕೂಡ ಅದು ಎಲ್ಲಾ ರಾಷ್ಟ್ರಗಳ ಮೇಲೂ ಕೂಡ ಪರಿಣಾಮವನ್ನ ಏನು ಖಮೇನಿಯ ಪ್ರತಿನಿಧಿಯಾಗಿರುವಂತಹ ಹೊಸೈನ್ ಶರಿಯತ್ ಮದಾರಿ ಅವರು ಕೂಡ ಇದನ್ನ ನಿರ್ಧಾರವನ್ನ ಪ್ರಕಟಣೆ ಮಾಡಿದ್ದಾರೆ. ಈ ಒಂದು ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡೋದ್ರ ಮುಖಾಂತರವಾಗಿ ಅಮೆರಿಕ, ಬ್ರಿಟನ್ ಮತ್ತು ಫ್ರೆಂಚ್ ಹಡಗುಗಳಿಗೆ ನಿರ್ಬಂಧವನ್ನ ಆಗ್ಬೇಕು ಅಂತ ಹೇಳ್ಬಿಟ್ಟು. ಈಗೇನಾದ್ರೂ ಆದ್ರೆ ವಿಶ್ವದ ಪ್ರತಿಶತ 20% ಅಷ್ಟು ರಾಷ್ಟ್ರಗಳು ಈ ಒಂದು ಅನಿಲ ಅಂದ್ರೆ ತೈಲ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಯಾಕೆ ಅಂದ್ರೆ
ಈ ಹರ್ಮುಜ್ ಜಲಸಂಧಿ ಬಂದ್ಬಿಟ್ಟು ಪರ್ಷಿಯನ್ ಕೊಲ್ಲಿ ಮತ್ತು ಒಮಾನ್ ಕೊಲ್ಲಿ ನಡುವೆ ಇರುವಂತಹ ಜಲಸಂಧಿ ಆಗಿದೆ. ಇದರಲ್ಲಿ ಬಹುತೇಕ ಏನು ಈ ಗಲ್ಫ್ ಕಂಟ್ರೀಸ್, ಸೌದಿ ಅರೇಬಿಯಾ ಆಗಿರ್ಬೋದು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರ್ಬೋದು, ಇರಾಕ್ ಮತ್ತೆ ಕುವೈತ್, ಈ ರಾಷ್ಟ್ರಗಳಿಂದ ಏನು ಈ ಒಂದು ತೈಲ ಪೂರೈಕೆ ಆಗುತ್ತೆ, ಆ ಈ ಒಂದು ರಾಷ್ಟ್ರಗಳೆಲ್ಲವೂ ಕೂಡ ತೈಲವನ್ನ ಪೂರೈಕೆ ಮಾಡುವಂತದ್ದು ಈ ಹರ್ಮುಜ್ ಜಲಸಂಧಿಯ ಮಾತ್ರವಾಗಿ. ಹೀಗಾಗಿ ಇದು ಕಂಟ್ರೀಸ್ ಗಳಿಗೆ, ಸೌದಿ ಅರೇಬಿಯಾ, ಇರಾಕ್ ಮತ್ತು ಕುವೈತ್ಗೆ ಪ್ರಮುಖವಾಗಿರುವಂತಹ ಇದೊಂದು ಕೇಂದ್ರ ಆಗಿದೆ. ಹಾಗಾಗಿ ಇದನ್ನ ಏನಾದ್ರೂ ಒಂದ್ ವೇಳೆ ಕ್ಲೋಸ್ ಮಾಡಿದ್ರೆ ಖಂಡಿತವಾಗಿನೂ ಸುಮಾರು 20 ಮಿಲಿಯನ್ ಅಷ್ಟು, 20% ಪರಿಣಾಮ ಬೀರಲಿದೆ. ಕಾರಣ ಏನಪ್ಪಾ, 20 ಮಿಲಿಯನ್ ಬ್ಯಾರಲ್ ಅಷ್ಟು ತೈಲ ಈ ಒಂದು ಹರ್ಮುಜ್ ಜಲಸಂಧಿಯ ಮುಖಾಂತರವನ್ನೇ ರಫ್ತಾಗುವಂತದ್ದು. ಮತ್ತೆ ನೀವು ಕೇಳ್ತಾ ಇದ್ರಿ ಇವಾಗ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಇದು ಅಂತ ಹೇಳ್ಬಿಟ್ಟು. ಖಂಡಿತವಾಗಿನೂ ಕೂಡ ಭಾರತದ ಮೇಲೇನೂ ಪರಿಣಾಮ ಬೀರುತ್ತೆ. ಕಾರಣ ಏನಪ್ಪಾ ಅಂದ್ರೆ, ಈ ಒಂದು ಹರ್ಮುಜ್ ಜಲಸಂಧಿ ಅಂದ್ರೆ ಪರ್ಷಿಯನ್ ಕೊಲ್ಲಿಯನ್ನ ಹಿಂದೂ ಮಹಾಸಾಗರಕ್ಕೆ ಇದು ಸಂಪರ್ಕವನ್ನ ಕಲ್ಪಿಸೋದ್ರಿಂದಾಗಿ ಭಾರತ ಕೂಡ ಈ ಒಂದು ಏನು ಗಲ್ಫ್ ಕಂಟ್ರೀಸ್ ಅನ್ನೇ ಅವಲಂಬನೆ ಮಾಡಿದೆ ತನ್ನ ಒಂದು ತೈಲ ಪೂರೈಕೆಗಾಗಿ. ಭಾರತದಲ್ಲಿ ಪ್ರತಿದಿನ ಶೇಕಡ ಏನಿಲ್ಲ ಅಂತ ಅಂದ್ರೂ ಅಂದ್ರೆ ಭಾರತ ಮೇಲೆ ಪ್ರತಿ 5.5 ಪ್ರತಿದಿನ ಬಳಸುವಂತ ಮಿಲಿಯನ್ ಬ್ಯಾರಲ್ ತೈಲ, ನಾವು 5.5 ಮಿಲಿಯನ್ ಬ್ಯಾರಲ್ ತೈಲವನ್ನ ಭಾರತ ಒಂದು ದಿನಕ್ಕೆ ಖರ್ಚು ಮಾಡ್ತಾ ಇದೆ. ಇದರಲ್ಲಿ ಒಂದ್ ವೇಳೆ ಏನಾದ್ರೂ ಹರ್ಮುಜ್ ಜಲಸಂಧಿನ ಕ್ಲೋಸ್ ಮಾಡಿದ್ರೆ ಮಿಲಿಯನ್ ಬ್ಯಾರಲ್ ಅಷ್ಟು ತೈಲ ನಮಗೆ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಹೆಚ್ಚು ಕಡಿಮೆ ಒಂದು 20 to 25% ಕಡಿಮೆ ಆಗುತ್ತೆ. ಹೀಗಾದಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕಲಿ ಈ ಒಂದು ತೈಲ ಬೆಲೆ ಹೆಚ್ಚಾಗುತ್ತೆ, ಅದ್ರ ಜೊತೆಗೆ ಹಣದುಬ್ಬರನು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈಗೇನಾದ್ರೂ ಮಾಡಿದ್ರೆ ಇದು ಬೇರೆ ಬೇರೆ ರಾಷ್ಟ್ರಗಳ ಮೇಲೂ ಪರಿಣಾಮ ಬೀರುತ್ತೆ. ಮತ್ತೆ ಭಾರತ ಬೇರೆ ಅವಲಂಬನೆಯನ್ನ ಮಾಡ್ಬೇಕಾಗತ್ತೆ. ಹೀಗಾಗಿ ಈ ಒಂದು ಜಲಸಂಧಿಯನ್ನ ಏನಾದ್ರೂ ಇರಾನ್ ಕ್ಲೋಸ್ ಮಾಡಿತ್ತೆ ಆದ್ರೆ ಖಂಡಿತವಾಗೂ ಇದು ದೊಡ್ಡ ಎಲ್ಲ ರಾಷ್ಟ್ರಗಳು ಕೂಡ, ಭಾರತ ಸೇರಿದಂತೆ ಎಲ್ಲ ರಾಷ್ಟ್ರಗಳು ಕೂಡ ದೊಡ್ಡ ರೀತಿಯಾದಂತಹ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ಅದ್ರ ಜೊತೆಗೆ ಏನು ಇರಾನ್ನ ಒಂದು ಸುಪ್ರೀಂ ಲೀಡರ್ ಯಾವ ರೀತಿ ಅದನ್ನ ಕ್ರಮ ಕೈಗೊಳ್ತಾರೆ, ಅದಕ್ಕೆ ರಾಷ್ಟ್ರೀಯ ಭದ್ರತೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ. ಬಹುಶಃ ಈಗಿನ ಸನ್ನಿವೇಶವನ್ನ ನೋಡಿದಾಗ ಎಲ್ಲಾ ರೀತಿಯಾದಂತಹ ಅಂದ್ರೆ ನಿರ್ಧಾರ ಮಾಡಿದರೆ ಅನ್ನೋ ಒಂದು ಪರಿಸ್ಥಿತಿ ಕಾಣಿಸ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಹರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡುವಂತಹ ಚಾನ್ಸಸ್ ಇದೆ. ಮಧುಮಾಲ, ಥ್ಯಾಂಕ್ ಯು ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ.